ಶ್ರೀನಿಲಯ ಮನೆಯ ಸಭಾಂಗಣದಲ್ಲಿ ವಿಚಿತ್ರ ಮೌನ ಆವರಿಸಿತು. ಮಾಳವಿಕಾ ಅವರು ಶಾಂತವಾಗಿ ಸೋಫಾದ ಮೇಲೆ ಕುಳಿತಿದ್ದರು. ಲಲಿತಾ ಅವರು ಕಾಫಿ ತಂದು ಕೊಟ್ಟರೂ ಅವರ ಕೈಗಳಲ್ಲಿ ಸಣ್ಣ ನಡುಕ ಕಾಣಿಸುತ್ತಿತ್ತು. ಸಾನ್ವಿ ನಿಧಾನವಾಗಿ ಬಂದು ತಾಯಿಯ ಪಕ್ಕದಲ್ಲಿ ಕುಳಿತಳು. ಅವಳ ಹೃದಯದ ಬಡಿತ ವೇಗವಾಗುತ್ತಿತ್ತು. ರಿಷಬ್ನ ತಾಯಿ ತನ್ನ ಮನೆಗೆ ಬಂದಿರುವುದು ಅವಳಿಗೆ ಇನ್ನೂ ನಂಬಲಾಗುತ್ತಿರಲಿಲ್ಲ. ಅಜಯ್ ಮಾತ್ರ ಸ್ವಲ್ಪ ಧೀರ ನಿಂತೆ ಎಲ್ಲವನ್ನು ಗಮನಿಸುತ್ತಿದ್ದ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಎಂದು ಮಾಳವಿಕಾ ಸುತ್ತಲೂ ನೋಡುತ್ತಾ ಹೇಳಿದರು. ಧನ್ಯವಾದ ಎಂದರು ಶೇಷಾದ್ರಿ ವಿನಯದಿಂದ. ಇಲ್ಲಿ ತುಂಬ ನೆಮ್ಮದಿ ಇದೆ, ಮನಸ್ಸಿಗೆ ನೆಮ್ಮದಿ ಕೊಡೋ ವಾತಾವರಣ. ಅವರು ಮಾತಿನ ನಡುವೆ ಸಾನ್ವಿಯತ್ತ ನೋಡಿದರು. ದೃಷ್ಟಿಯಲ್ಲಿ ವಿಶೇಷ ಮಮತೆ ಕಾಣಿಸುತ್ತಿತ್ತು. ಸ್ವಲ್ಪ ಹೊತ್ತು ಸಾಮಾನ್ಯ ಮಾತುಗಳು ನಡೆದವು. ಆದರೆ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ, ಇವರು ಇಲ್ಲಿ ಏಕೆ ಬಂದಿದ್ದಾರೆ ಎಂದು. ಕೊನೆಗೆ ಮಾಳವಿಕಾ ಕಾಫಿ ಕಪ್ ಕೆಳಗಿಟ್ಟು ಸಾನ್ವಿಯತ್ತ ನೇರವಾಗಿ ನೋಡಿದರು. ನಿನ್ನ ಹಾಡು ಕೇಳಿದೆ. ಸಾನ್ವಿ ನಿಧಾನವಾಗಿ ತಲೆ ತಗ್ಗಿಸಿದಳು. ತುಂಬ ಚೆನ್ನಾಗಿ ಹಾಡ್ತೀಯ. ಥ್ಯಾಂಕ್ಸ್ ಅಮ್ಮ. ನಿನ್ನ ಧ್ವನಿಯಲ್ಲಿ ಅಪರೂಪದ ಶಾಂತಿ ಇದೆ. ಆ ಮಾತು ಕೇಳಿ ಸಾನ್ವಿಯ ಮುಖದಲ್ಲಿ ನಾಚಿಕೆ ಮಿಂಚಿತು. ಅಜ್ಜಯ್ ಎಲ್ಲವನ್ನು ಮೌನವಾಗಿ ಗಮನಿಸುತ್ತಿದ್ದ. ಮಾಳವಿಕಾ ಕ್ಷಣ ಕಾಲ ಮೌನವಾಗಿ ಕುಳಿತರು. ನಂತರ ನಿಧಾನವಾಗಿ ಹೇಳಿದರು, ನಿಜ ಹೇಳಬೇಕಂದ್ರೆ ನಾನು ಇಲ್ಲಿ ಬಂದಿದ್ದು ನಿನ್ನನ್ನು ನೋಡೋಕೆ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಉಸಿರೇ ನಿಂತಂತಾಯಿತು. ಲಲಿತಾ ಮತ್ತು ಶೇಷಾದ್ರಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅಜ್ಜಯ್ ಮುಖ ಮತ್ತೆ ಗಂಭೀರವಾಯಿತು. ನನ್ನ ಮಗ ರಿಷಬ್ ಎಂದು ಮಾಳವಿಕಾ ಮತ್ತು ಆರಂಭಿಸಿದರು. ಅವನು ಯಾರ ಥರವೂ ಇಷ್ಟು ಬೇಗ ಮನಸ್ಸು ತೆರೆದವನು ಅಲ್ಲ. ಸಾನ್ವಿಯ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತು. ಆದರೆ ನಿನ್ನನ್ನು ಭೇಟಿಯಾದ ಮೇಲೆ ಅವನಲ್ಲಿ ತುಂಬ ಬದಲಾವಣೆ ಕಾಣಿಸುತ್ತಿದೆ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಕಣ್ಣುಗಳು ಅಚ್ಚರಿಯಿಂದ ಮೇಲೆದ್ದವು. ಅಜಯ್ ತಕ್ಷಣ ಮಧ್ಯೆ ಮಾತನಾಡಿದ. ಮೇಡಮ್, ನಿಮಗೆ ಏನು ಹೇಳಬೇಕೆಂದು ಅದು ಮಾತ್ರ ಸ್ಪಷ್ಟವಾಗಿ ಹೇಳಿ. ಅವನ ಧ್ವನಿ ಗೌರವದಿಂದಿದ್ದರೂ ಗಂಭೀರವಾಗಿತ್ತು. ಮಾಳವಿಕಾ ಶಾಂತವಾಗಿ ಅವನತ್ತ ನೋಡಿದರು. ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನಾನು ಇಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲು ಬಂದಿಲ್ಲ. ಅವರು ಸಾನ್ವಿಯತ್ತ ತಿರುಗಿದರು. ಆದರೆ ನನ್ನ ಮಗನ ಕಣ್ಣುಗಳಲ್ಲಿ ಮೊದಲ ಬಾರಿ ಯಾರಿಗೋ ಸ್ಥಾನ ಸಿಕ್ಕಿರುವುದನ್ನು ನೋಡಿದ್ದೇನೆ. ಸಾನ್ವಿಯ ಗಲ್ಲಗಳು ಕೆಂಪಾದವು. ಅವಳಿಗೆ ಮಾತೇ ಬರಲಿಲ್ಲ. ಆದರೆ ಅಜಯ್ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಗುತ್ತಿತ್ತು. ರಿಷಬ್ ದೊಡ್ಡ ವ್ಯಕ್ತಿ, ಅವರ ಪ್ರಪಂಚ ಬೇರೆ, ನಮ್ಮದು ಬೇರೆ ಎಂದನು ನಿಧಾನವಾಗಿ. ಮಾಳವಿಕಾ ತುಸು ನಕ್ಕರು. ಮನಸ್ಸಿಗೆ ಪ್ರಪಂಚದ ಅಂತರ ಗೊತ್ತಾಗುವುದಿಲ್ಲ. ಆ ಮಾತು ಕೇಳಿ ಹಾಲ್ನಲ್ಲಿ ಮೌನ ಆವರಿಸಿತು. ಮಾತುಕತೆ ಮುಗಿಸಿ ಮಾಳವಿಕಾ ಹೊರಡುವ ಮುನ್ನ ಸಾನ್ವಿಯ ಹತ್ತಿರ ಬಂದರು. ಒಂದು ಮಾತು ಕೇಳಬಹುದಾ? ಸಾನ್ವಿ ತಲೆ ಆಡಿಸಿದಳು. ನನ್ನ ಮಗನನ್ನು ಕಂಡರೆ ನಿನಗೆ ಭಯಾನ? ಆ ಪ್ರಶ್ನೆ ಕೇಳಿ ಸಾನ್ವಿ ಕ್ಷಣ ಕಾಲ ಯೋಚಿಸಿದಳು. ರಿಷಬ್ನ ಗಂಭೀರ ಮುಖ ನೆನಪಾಯಿತು. ಆದರೆ ಅವನ ಕಣ್ಣುಗಳಲ್ಲಿ ಕಂಡ ಮೃದುತ್ವ ಕೂಡ ನೆನಪಾಯಿತು. ಇಲ್ಲ ಎಂದು ಅವಳು ನಿಧಾನವಾಗಿ ಹೇಳಿದಳು. ಆದ್ರೆ ಎಂದು ಹೇಳಿ ಕಣ್ಣು ಕೆಳಗಿಳಿಸಿಕೊಂಡಳು. ಅವರನ್ನು ನೋಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆ ಮಾತು ಕೇಳಿದ ಕ್ಷಣ ಮಾಳವಿಕಾ ಮುಖದಲ್ಲಿ ಸಂತೋಷದ ನಗು ಮೂಡಿತು. ಅವರು ಸಾನ್ವಿಯ ತಲೆಯ ಮೇಲೆ ಮೃದುವಾಗಿ ಕೈ ಇಟ್ಟರು. ನೀನು ತುಂಬ ಅಪರೂಪದ ಹುಡುಗಿ ಕಣೆ. ಅದನ್ನು ಕೇಳಿ ಸಾನ್ವಿಯ ಕಣ್ಣುಗಳಲ್ಲಿ ಏನೋ ಮಿನುಗಿತು. ಮಾಳವಿಕಾ ಹೋದ ನಂತರ ಮನೆಯೊಳಗಿನ ವಾತಾವರಣ ಸಂಪೂರ್ಣ ಬದಲಾಗಿತ್ತು. ಅಜಯ್ ಕೋಪದಿಂದ ಅಲ್ಲೇ ನಿಂತಿದ್ದ. ಅಪ್ಪ, ಇದು ಯಾಕೋ ಸರಿಯಿಲ್ಲ. ಏನು ಸರಿಯಿಲ್ಲ ಎಂದು ಶೇಷಾದ್ರಿ ಶಾಂತವಾಗಿ ಕೇಳಿದರು. ನಮಗೆ ಗೊತ್ತೇ ಇಲ್ಲದ ಕುಟುಂಬ, ಅವರ ಬದುಕೆ ಬೇರೆ. ಅದರಲ್ಲೇನು ತಪ್ಪು? ಸಾನ್ವಿ ಆ ಜಗತ್ತಿಗೆ ಹೊಂದಿಕೊಳ್ಳಲ್ಲ. ಆ ಮಾತು ಕೇಳಿ ಸಾನ್ವಿಯ ಮನಸ್ಸಿಗೆ ನೋವಾಯಿತು. ಅಣ್ಣ ಎಂದು ಅವಳು ನಿಧಾನವಾಗಿ ಕರೆದಳು. ನೀನು ಸುಮ್ಮನಿರು ಸಾನ್ವಿ, ನಿನಗೆ ಹೊರಗಿನವರ ಬಗ್ಗೆ ಏನೂ ಗೊತ್ತಿಲ್ಲ. ಅವನ ಮಾತು ಚೂರಿಯಂತೆ ಅವಳ ಮನಸ್ಸಿಗೆ ತಾಕಿತ್ತು. ನಾನು ಚಿಕ್ಕ ಮಗು ಅಲ್ಲ ಅಣ್ಣ. ಮೊದಲ ಬಾರಿ ಸಾನ್ವಿ ಅವನಿಗೆ ಎದುರಾಗಿ ಮಾತನಾಡಿದಳು. ಎಲ್ಲರೂ ಆಶ್ಚರ್ಯದಿಂದ ಅವಳತ್ತ ನೋಡಿದರು. ಸಾನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಎಲ್ಲ ಸಮಯದಲ್ಲೂ ನನ್ನ ಪರವಾಗಿ ಯೋಚಿಸ್ತೀಯ ಅನ್ನೋದು ಗೊತ್ತು. ಆದರೆ ನನ್ನ ಮನಸ್ಸೇನು ಹೇಳುತ್ತೆ ಅನ್ನೋದನ್ನು ಒಮ್ಮೆ ಕೇಳು. ಅವಳು ಅಷ್ಟು ಹೇಳಿ ಅಲ್ಲಿಂದ ಓಡುತ್ತಾ ತನ್ನ ಕೋಣೆಗೆ ಹೋದಳು. ಅಜಯ್ ನಿಶ್ಚಲನಾಗಿ ನಿಂತ.
ಏಕೆಂದರೆ ಅವನ ಮೃದು ಸ್ವಭಾವದ ತಂಗಿ ಮೊದಲ ಬಾರಿ ಅವನ ಮಾತಿಗೆ ವಿರೋಧಿಸಿದಳು. ಅದೇ ಸಮಯದಲ್ಲಿ ರಿಷಬ್ ತನ್ನ ಕಚೇರಿಯಲ್ಲಿ ಕುಳಿತಿದ್ದರೂ ಕೆಲಸದ ಕಡೆ ಗಮನವೇ ಇರಲಿಲ್ಲ. ಅಷ್ಟರಲ್ಲಿ ಮಾಳವಿಕಾ ಒಳಬಂದರು. ಅಮ್ಮ, ನೀವೇನಿಲ್ಲಿ? ಯಾವಾಗ ಬಂದ್ರಿ ಎಂದು ಅವನು ಕೇಳಿದ. ಅವರು ಅವನ ಎದುರು ಕುಳಿತರು. ನಾನು ಇಂದು ಸಾನ್ವಿಯ ಮನೆಗೆ ಹೋಗಿದ್ದೆ. ಆ ಮಾತು ಕೇಳಿದ ಕ್ಷಣ ರಿಷಬ್ ಕುರ್ಚಿಯಿಂದಲೇ ಎದ್ದು ನಿಂತ. ಏನು? ನಿಧಾನ. ನೀವು ಯಾಕೆ ಹೋಗಿದ್ರಿ ಅಮ್ಮ? ಅವನ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಮಾಳವಿಕಾ ನಿಧಾನವಾಗಿ ನಕ್ಕರು. ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ಅನ್ನೋದು ತಿಳಿಯಿತು ಅಲ್ವಾ? ಅದಕ್ಕೆ ಅವರನ್ನು ನೋಡೋಕೆ. ಅವರು ಏನಂದ್ರು? ಅವರ ಕುಟುಂಬ ತುಂಬ ಚೆನ್ನಾಗಿದೆ ಕಣೋ. ನನಗೆ ತುಂಬ ಇಷ್ಟವಾಯಿತು. ರಿಷಬ್ ಮುಖದಲ್ಲಿ ಸಣ್ಣ ನೆಮ್ಮದಿ ಮೂಡಿತು. ಮತ್ತು ಎಂದು ಮಾಳವಿಕಾ ಉದ್ದೇಶಪೂರ್ವಕವಾಗಿ ಮಾತು ನಿಲ್ಲಿಸಿದರು. ಮತ್ತು ಏನು ಹೇಳಿ ಅಮ್ಮ? ಸಾನ್ವಿಗೆ ನಿನ್ನನ್ನು ಕಂಡರೆ ಭಯವಾಗೋದಿಲ್ಲ ಅಂತೆ. ಆ ಮಾತು ಕೇಳಿದ ಕ್ಷಣ ರಿಷಬ್ ಕಣ್ಣುಗಳಲ್ಲಿ ಅಜ್ಞಾತ ಸಂತೋಷ ಮಿನುಗಿತು. ಅವನಿಗೆ ಮೊದಲ ಬಾರಿಗೆ ಹೃದಯ ಹಗುರವಾಗುವಂತೆ ಅನಿಸಿತು. ಆದರೆ ಅವರಿಗೆ ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ದೂರದಲ್ಲಿ ಕುಳಿತಿದ್ದ ಒಬ್ಬಳು ಹುಡುಗಿ ತನ್ನ ಕೈಯಲ್ಲಿದ್ದ ಫೋಟೋವನ್ನು ಕೋಪದಿಂದ ನೋಡುತ್ತಿದ್ದಳು. ಆ ಫೋಟೋದಲ್ಲಿ ರಿಷಬ್ ಮತ್ತು ಸಾನ್ವಿ ಒಟ್ಟಿಗೆ ಇದ್ದರು. ರಿಷಬ್ ನನ್ನವನು ಎಂದು ಅವಳು ಕೋಪದಿಂದ ಗುನುಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಅಪಾಯಕಾರಿ ಹಠ ಒತ್ತಿ ಉರಿಯುತ್ತಿತ್ತು. ಆ ರಾತ್ರಿ ಸಾನ್ವಿಗೆ ನಿದ್ದೆಯೇ ಬರಲಿಲ್ಲ. ಕಿಟಕಿ ಹತ್ತಿರ ಕುಳಿತು ಚಂದ್ರನ ಬೆಳಕಿನಲ್ಲಿ ತೇಲುತ್ತಿದ್ದ ಆಕಾಶವನ್ನು ನೋಡುತ್ತಾ ಮೌನವಾಗಿ ಕುಳಿತಿದ್ದಳು. ಮಾಳವಿಕಾ ಹೇಳಿದ ಪ್ರತಿಯೊಂದು ಮಾತು ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿತ್ತು. ನನ್ನ ಮಗನ ಕಣ್ಣುಗಳಲ್ಲಿ ಮೊದಲ ಬಾರಿ ಯಾರಿಗೋ ಸ್ಥಾನ ಸಿಕ್ಕಿದೆ. ಆ ಮಾತು ನೆನಪಾದಾಗ ಅವಳ ಹೃದಯ ವಿಚಿತ್ರವಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ನಿಧಾನವಾಗಿ ತನ್ನ ಎದೆ ಮೇಲೆ ಕೈ ಇಟ್ಟಳು. ಇದೇನಾ ಪ್ರೀತಿ? ಅವಳಿಗೆ ತನ್ನ ಭಾವನೆಗಳೇ ಹೊಸದಾಗಿದ್ದವು. ರಿಷಬ್ ನೆನಪಾದರೆ ಯಾಕೋ ಮನಸ್ಸು ಶಾಂತವಾಗುತ್ತಿತ್ತು. ಅವನ ಧ್ವನಿ ಕೇಳಬೇಕು ಅನಿಸುತ್ತಿತ್ತು. ಅವನನ್ನು ನೋಡಬೇಕು ಅನಿಸುತ್ತಿತ್ತು. ಅಷ್ಟರಲ್ಲಿ ಬಾಗಿಲು ನಿಧಾನವಾಗಿ ತೆರೆದಿತ್ತು. ಒಳಗೆ ಅಜಯ್ ಬಂದನು. ಸಾನ್ವಿ ತಕ್ಷಣ ಎದ್ದು ನಿಂತಳು. ಅಜಯ್ ಕೆಲ ಕ್ಷಣ ಮೌನವಾಗಿ ಅವಳನ್ನು ನೋಡಿದ. ನಂತರ ನಿಧಾನವಾಗಿ ಅವಳ ಹತ್ತಿರ ಬಂದು ಕುಳಿತ. ನನ್ನ ಮೇಲೆ ಕೋಪ ಇದೆಯಾ ಎಂದು ಕೇಳಿದ. ಸಾನ್ವಿಯ ಕಣ್ಣುಗಳು ತಕ್ಷಣ ತೇವವಾದವು. ಇಲ್ಲ ಅಣ್ಣ, ಸುಳ್ಳು. ಅವನು ಸಣ್ಣದಾಗಿ ನಕ್ಕ. ನಾನು ನಿನ್ನನ್ನು ನೋಯಿಸುತ್ತಿದ್ದೇನೆ. ಸಾನ್ವಿ ತಲೆ ತಗ್ಗಿಸಿದಳು. ಅಜಯ್ ನಿಧಾನವಾಗಿ ಅವಳ ತಲೆಯ ಮೇಲೆ ಕೈ ಇಟ್ಟ. ನನಗೆ ಭಯ ಕಣೆ. ಯಾಕೆ? ನೀನು ತುಂಬ ಒಳ್ಳೆಯವಳು ಸಾನ್ವಿ. ಯಾರಾದರೂ ನಿನ್ನ ಮನಸ್ಸಿಗೆ ನೋವು ಕೊಟ್ಟರೆ ನಾನು ಸಹಿಸಲಾರೆ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಕಣ್ಣುಗಳಿಂದ ಕಣ್ಣೀರು ಜಾರಿತು. ಅವರು ಆಗಲ್ಲ ಅಣ್ಣ. ಮೊದಲ ಬಾರಿಗೆ ಅವಳು ರಿಷಬ್ ಬಗ್ಗೆ ಇಷ್ಟು ಸ್ಪಷ್ಟವಾಗಿ ಮಾತನಾಡುತ್ತಿದ್ದಳು. ಅಜಯ್ ಮೌನವಾಗಿ ಅವಳತ್ತ ನೋಡಿದ. ನಿನಗೆ ಅವರ ಮೇಲೆ ಪ್ರೀತಿಯಾಗಿದೆಯಾ? ಈ ಪ್ರಶ್ನೆ ಕೇಳಿದ ಕ್ಷಣ ಸಾನ್ವಿಯ ಉಸಿರು ನಿಂತಂತಾಯಿತು. ಅವಳ ಬೆರಳುಗಳು ನಡುಗತೊಡಗಿದವು. ಹೃದಯ ವೇಗವಾಗಿ ಬಡಿತಕೊಳ್ಳತೊಡಗಿತು. ಆದರೆ ಅವಳು ಉತ್ತರ ಕೊಡಲಿಲ್ಲ. ಆ ಮೌನವೇ ಅಜಯ್ಗೆ ಉತ್ತರವಾಗಿತ್ತು. ನಿಧಾನವಾಗಿ ಕಣ್ಮುಚ್ಚಿದ. ನಾನು ಊಹಿಸಿದ್ದೆ ಸರಿ. ಸಾನ್ವಿ ತಕ್ಷಣ ಅವನ ಕೈ ಹಿಡಿದಳು. ಅಣ್ಣ, ನನಗೂ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅವಳ ಧ್ವನಿ ನಡುಗುತ್ತಿತ್ತು. ಆದರೆ ಅವರನ್ನು ನೋಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಜಯ್ ಅವಳ ಕಣ್ಣುಗಳಲ್ಲಿ ಕಂಡ ಭಾವನೆ ನೋಡಿ ಮೌನವಾದ. ಅವನು ತನ್ನ ತಂಗಿಯನ್ನು ತುಂಬ ಚೆನ್ನಾಗಿ ಅರಿತಿದ್ದ. ಅವಳು ಇಷ್ಟು ಮನಸ್ಸಾರೆ ಯಾರ ಬಗ್ಗೆ ಕೂಡ ಮಾತನಾಡಿದ್ದೇ ಇಲ್ಲ. ಒಂದು ಮಾತು ನೆನಪಿಟ್ಟಿಕೊ ಎಂದನು ನಿಧಾನವಾಗಿ. ಯಾರೇ ಬಂದರೂ ನಿನ್ನ ಕಣ್ಣೀರಿಗೆ ಕಾರಣ ಆಗಬಾರದು. ಸಾನ್ವಿ ತಲೆ ಆಡಿಸಿದಳು. ಆ ಕ್ಷಣದಲ್ಲಿ ಅಜಯ್ ಮನಸ್ಸಿನ ಅರ್ಧ ಕೋಪ ಕರಗಿತ್ತು. ಅದೇ ಸಮಯದಲ್ಲಿ ರಿಷಬ್ ತನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದ. ಅವನ ಮನಸ್ಸು ಸಂಪೂರ್ಣ ಬೇರೆಡೆ ಇತ್ತು. ಅಷ್ಟರಲ್ಲಿ ಅವನ ಸ್ನೇಹಿತ ಅರ್ಜುನ್ ಒಳಗೆ ಬಂದ. ಏನಪ್ಪ, ದೇಶದ ದೊಡ್ಡ ವ್ಯಾಪಾರಿ, ಹೀಗೆ ಯೋಚನೆಯಲ್ಲಿ ಮುಳುಗಿದ್ದೀಯಾ? ರಿಷಬ್ ಕಣ್ಣು ಎತ್ತಿ ನೋಡಿದ. ಸುಮ್ಮನೆ ಅಂದರೆ ಖಂಡಿತ ದೊಡ್ಡ ವಿಷಯ. ಅರ್ಜುನ್ ಅವನ ಎದುರು ಕುಳಿತು ನಕ್ಕ. ಆ ಹುಡುಗಿ ಯಾರು? ತಕ್ಷಣ ಯೋಚಿಸುವಂತೆ ಮುಖ ಮಾಡಿದ. ಯಾವ ಹುಡುಗಿ? ಅಯ್ಯೋ ಬಿಡು, ನಿನ್ನ ಅಮ್ಮ ನನಗೆ ಎಲ್ಲ ಹೇಳಿದ್ರು. ರಿಷಬ್ ದೊಡ್ಡ ಉಸಿರು ಬಿಟ್ಟ. ಸಾನ್ವಿ. ಮೊದಲ ಬಾರಿಗೆ ಅವನು ಅವಳ ಹೆಸರನ್ನು ಇಷ್ಟು ಮೃದುವಾಗಿ ಉಚ್ಚರಿಸಿದ. ಅರ್ಜುನ್ ಆಶ್ಚರ್ಯದಿಂದ ನೋಡಿದ. ಅಯ್ಯೋ, ನೀನು ನಿಜವಾಗಿಯೂ ಪ್ರೀತಿಯಲ್ಲಿ ಬಿದ್ದಿದ್ದೀಯಾ? ನನಗೆ ಗೊತ್ತಿಲ್ಲ. ಗೊತ್ತಾಗೋಕ್ಕೆ ಇನ್ನೇನು ಬೇಕು? ನಿನ್ನ ಮುಖವೇ ಎಲ್ಲ ಹೇಳ್ತಿದೆ. ರಿಷಬ್ ಮೌನವಾಗಿ ಕಿಟಕಿಯ ಹೊರಗೆ ನೋಡಿದ. ಅವಳು ಬೇರೆ. ಹೇಗೆ?
ಅವಳ ಹತ್ತಿರ ಇದ್ದಾಗ ನಾನು ಬೇರೆ ವ್ಯಕ್ತಿ ಆಗ್ತೀನಿ. ಅವನ ಧ್ವನಿಯಲ್ಲಿ ಮೊದಲ ಬಾರಿಗೆ ಮೃದುತ್ವ ಇತ್ತು. ಅವಳು ನಕ್ಕಿದ್ರೆ ಮನಸ್ಸು ಶಾಂತವಾಗುತ್ತೆ. ಅರ್ಜುನ್ ಕೆಲ ಕ್ಷಣ ಅವನನ್ನೇ ನೋಡಿದ್ದ. ಏಕೆಂದರೆ ಇಷ್ಟು ವರ್ಷಗಳಲ್ಲಿ ರಿಷಬ್ ಯಾರ ಬಗ್ಗೆ ಹೀಗೆ ಮಾತನಾಡಿದ್ದೇ ಇಲ್ಲ. ಹಾಗಿದ್ರೆ ಹೇಳಿಬಿಡು. ರಿಷಬ್ ತಕ್ಷಣ ತಲೆ ಹಾಡಿಸಿದ. ಇಲ್ಲ. ಏಕೆ? ಅವಳ ಜೀವನ ಶಾಂತವಾಗಿದೆ. ನಾನು ಹೋಗಿ ಅದನ್ನು ಬದಲಿಸೋ ಹಕ್ಕು ನನಗಿಲ್ಲ. ಅರ್ಜುನ್ ನಿಧಾನವಾಗಿ ನಕ್ಕ. ಪ್ರೀತಿ ಅನ್ನೋದು ಜೀವನ ಹಾಳು ಮಾಡೋದು ಅಲ್ಲ ರಿಷಬ್. ಸರಿಯಾದ ವ್ಯಕ್ತಿ ಬಂದರೆ ಜೀವನ ಸುಂದರ ಆಗುತ್ತೆ. ಆ ಮಾತು ಕೇಳಿ ರಿಷಬ್ ಮೌನವಾದ. ಮರುದಿನ ಬೆಳಿಗ್ಗೆ ಸಾನ್ವಿ ಕಾಲೇಜಿಗೆ ಹೊರಡುವ ಮುನ್ನ ತುಳಸಿ ಕಟ್ಟೆಯ ಬಳಿ ನಿಂತು ಕಣ್ಮುಚ್ಚಿ ಪ್ರಾರ್ಥನೆ ಮಾಡುತ್ತಿದ್ದಳು. ದೇವ್ರೆ, ನನ್ನ ಮನಸ್ಸಿಗೆ ಸರಿಯಾದ ದಾರಿ ತೋರಿಸು. ಅಷ್ಟರಲ್ಲಿ ಮನೆಯ ಮುಂದೆ ಕಾರಿನ ಶಬ್ದ ಕೇಳಿಸಿತು. ಅವಳು ನಿಧಾನವಾಗಿ ತಿರುಗಿ ನೋಡಿದಳು. ಗೇಟ್ ಹೊರಗೆ ನಿಂತಿದ್ದು ರಿಷಬ್ ಕಾರು. ಸಾನ್ವಿಯ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅಜಯ್ ಕೂಡ ಹೊರಗೆ ಬಂದ. ಕ್ಷಣಕಾಲ ಇಬ್ಬರ ಕಣ್ಣುಗಳು ಮುಖಾಮುಖಿಯಾದವು. ರಿಷಬ್ ಕಾರಿನಿಂದ ಇಳಿದ. ಇಂದು ಅವನ ಮುಖದಲ್ಲಿ ಎಂದಿನ ಗಂಭೀರತೆ ಜೊತೆಗೆ ವಿಚಿತ್ರವಾದ ಶಾಂತಿ ಇತ್ತು. ಅವನು ನಿಧಾನವಾಗಿ ಸಾನ್ವಿಯತ್ತ ನೋಡಿದ. 1 ನಿಮಿಷ ಮಾತನಾಡಬೇಕಿತ್ತು. ಅಜಯ್ ಗಂಭೀರವಾಗಿ ನಿಂತ. ಏನು ವಿಷಯ? ರಿಷಬ್ ಶಾಂತವಾಗಿ ಉತ್ತರಿಸಿದ. ಸಾನ್ವಿ ಬಗ್ಗೆ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಉಸಿರು ನಿಂತಂತಾಯಿತು. ಲಲಿತಾ ಮತ್ತು ಶೇಷಾದ್ರಿ ಕೂಡ ಬಾಗಿಲ ಬಳಿ ಬಂದು ನಿಂತರು. ರಿಷಬ್ ಕೆಲವು ಕ್ಷಣ ಮೌನವಾಗಿ ನಿಂತ. ನಂತರ ನಿಧಾನವಾಗಿ ಹೇಳಿದ, ನಾನು ನಿಮ್ಮ ಮಗಳನ್ನು ಗೌರವಿಸ್ತೇನೆ. ಅವನ ಧ್ವನಿಯಲ್ಲಿ ನಿಜವಾದ ಪ್ರಾಮಾಣಿಕತೆ ಇತ್ತು. ಅವಳ ಮನಸ್ಸಿಗೆ ಯಾವತ್ತೂ ನೋವು ಕೊಡಲ್ಲ. ಸಾನ್ವಿಯ ಕಣ್ಣುಗಳು ತೇವವಾದವು. ಅಜಯ್ ಮೌನವಾಗಿ ಅವನ ಕಣ್ಣುಗಳಲ್ಲಿ ನೋಡುತ್ತಿದ್ದ. ಮತ್ತು ಎಂದು ರಿಷಬ್ ಆಳವಾಗಿ ಉಸಿರೆಳೆದ. ನನಗೆ ಸಾನ್ವಿ ಎಂದರೆ ತುಂಬ ಇಷ್ಟ. ಆ ಮಾತು ಕೇಳಿದ ಕ್ಷಣ ಸಮಯವೇ ನಿಂತಂತಾಯಿತು. ಸಾನ್ವಿಯ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತು. ಅವಳ ಕೈಗಳು ನಡುಗುತ್ತಿದ್ದವು. ಮೊದಲ ಬಾರಿಗೆ ಅವಳ ಮನಸ್ಸಿನ ಭಾವನೆಗಳು ಯಾರೋ ಒಬ್ಬರ ತುಟಿಗಳಲ್ಲಿ ಶಬ್ದವಾಗಿದ್ದವು. ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.